ಈಗ ಸಿನಿಮಾ ಅಂದಾಗ ಹೀರೋ ಹೀರೋಯಿನ್ಗಳನ್ನ ಇಟ್ಕೊಂಡು ನಾವು ಪ್ರಮೋಷನ್ ಮಾಡೋಂಥ ಪ್ಲ್ಯಾನ್ಸ್ ಇರುತ್ತೆ. ಈಗ ನಿಮ್ಮ ಸ್ಟ್ರಾಟಜಿ ಹೆಂಗೆ? ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದೇನೆಂದರೆ ನಾನು ಹೇಳಿದೆ ಸರ್ ನಾವಿಬ್ಬರು ಏನಕ್ಕೆ ಮಾತಾಡಬೇಕು ಎಲ್ಲ ಕ್ಯಾರೆಕ್ಟರ್ಸ್ನ ಕ್ರಿಯೇಟ್ ಮಾಡ್ತೀನಿ, ಅವರೇ ಹೀರೋಯಿನ್ ಏನಿದೆ ಅವರೇ ಬಂದು ಮಾತಾಡೋ ನಾನು ಮಾಡ್ತೀನಿ ನಾನು ಅಂದೆ. ಬೇಡ ಅದೆಲ್ಲ ಆಗಲ್ಲ, ತುಂಬ ಟೈಮ್ ಹಿಡಿಯುತ್ತೆ ಅಂತ. ಆಯಿತು, ಇನ್ನೇನು ಮಾಡೋಕ್ಕಲ್ಲ, ಟೆಕ್ನಿಷಿಯನ್ಸೇ ಮಾತಾಡ್ಬೇಕು ಇನ್ನು ಮುಂದೆ ಅಂತ. ಅಂದರೆ ನೀವು ಈವನ್ ಪ್ರಮೋಷನ್ ಪ್ಲ್ಯಾನ್ ಕೂಡ ಆ್ಯಸ್ ಯೂಶುವಲ್ ನಮ್ಮ ಫಾರ್ಮ್ಯಾಟ್ಗಳೇನಿದೆಯೋ ಇಂಟರ್ವ್ಯೂ ಕೂಡ ಹೀರೋ ಹೀರೋಯಿನ್ನೇ ಮಾತಾಡ್ಕೊಳ್ಳೋ ಥರದ್ದು ಪ್ಲ್ಯಾನ್ ಇತ್ತಾ ಹೇಗೆ ಅಂತ? ಅದೇ ಥರನೇ ಪ್ಲ್ಯಾನ್ ಮಾಡಿದ್ದೆ. ಅದು ಮಾಡಿ ನಿಮ್ಗೆ ಫುಟೇಜ್ ಕೊಟ್ಟರೆ ನೀವೇ ಆಗ್ತೀವಲ್ವ, ಸುಮ್ಮನೆ ಇದು ಕ್ಯಾಮ್ರಾ ಶೂಟ್ ಅದು ಇನ್ನೂ ಕ್ಯಾಮ್ರಾ ಶೂಟ್ ಮಾಡಬೇಕಾಗತ್ತೆ. ಇವಾಗ ನೀವು ಟೈಮ್ ಕೊಟ್ಟರೆ ಬೇಕಾದ್ರೆ ರೆಡಿ ಮಾಡಿಕೊಡ್ತೀನಿ ನಾನು. ಸರ್ ಈಗ ಸಹಜವಾಗಿ ಒಂದು ದೊಡ್ಡ ಅಲ್ಲ ಏನಕ್ಕೆ ಅಂದರೆ ಅದೊಂದು ಅಚೀವ್ಮೆಂಟ್ ಆಗಲಿ. ಫಸ್ಟ್ ಟೈಮು ಒಂದು ಕ್ಯಾರೆಕ್ಟರ್ಸ್ ಇಂಟರ್ವ್ಯೂ ಮಾಡ್ತಾ ಇರೋದು ಅಂತ. ಎಲ್ಲದಕ್ಕೂ ಒಟ್ಟು ಒಂದು ಕಟ್ ಮಾಡೋ ಪ್ಲ್ಯಾನ್ ಇದೆ ಅಂತ. ಸರ್ ಆಯಿತು, ಈಗ ಸದ್ಯಕ್ಕೆ ದೊಡ್ಡ ಚಾಲೆಂಜ್ ಇತ್ತು, ಅದನ್ನೊಂದೆಲ್ಲ ಫುಲ್ಫಿಲ್ ಆಗಿದೆ. ಈಗ ಇಂಡಸ್ಟ್ರಿಯಿಂದ ನಿಮಗೆ ಬಂದಂಥ ಫೀಡ್ಬ್ಯಾಕ್ ಆಗಿರ್ಬೋದು, ಏನಾದ್ರು ಸ್ನೇಹಿತರು ಇರ್ತಕ್ಕಂಥ ಆಗಿರ್ಬೋದು, ಆ್ಯಸ್ ಯೂಶುವಲ್ ಏನಂತ ಫೀಡ್ ಬಂದಿದೆ? ಆ್ಯಕ್ಚುಲಿ ಇಂಡಸ್ಟ್ರಿ ಕಡೆಯಿಂದ ಎಲ್ಲ ಒಳ್ಳೆ ಫೀಡ್ಬ್ಯಾಕ್ ಬಂದು ಒಂದಷ್ಟು ಜನಕ್ಕೆ ತುಂಬ ಖುಷಿಯಾಗಿದೆ, ಇನ್ನೊಂದಷ್ಟು ಜನಕ್ಕೆ ತುಂಬ ಕೋಪ ಬಂದಿದೆ. ಏನೂ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಅದೇ ಹೇಳಿದ್ನಲ್ಲ, ಡಿಜಿಟಲಿಂದ ಇದಾಯಿತು ಇವಾಗ ಕೊನೆಗೆ ಅಂತಕ್ಕೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಇದು ನಿಂತ್ಕೊಳುತ್ತೆ, ಸ್ಟ್ಯಾಂಡ್ ಆಗುತ್ತೆ. ಅಂದರೆ ನಾನು ವರ್ಕ್ ಮಾಡಿರ್ಬೇಕಾದ್ರೆ ಇದು ಸ್ಟ್ಯಾಂಡ್ ಆಗೇ ಆಗುತ್ತೆ. ಇವಾಗ ನೀವು ಆಗಲೇ ಕೇಳೋದು ಕ್ವಶನ್ನು, ದೊಡ್ಡ ಆರ್ಟಿಸ್ಟ್ಗಳನ್ನ ರೆಫರೆನ್ಸ್ ತೊಗೊಂಡು ನಾವು ಸಿನಿಮಾ ಮಾಡ್ಬೋದಲ್ಲ ಅಂತ. ಹೌದು, ಅವ್ರು ಬ್ಯುಸಿ ಇದ್ದಾರಾ? ಇನ್ ಕೇಸ್ ಅವ್ರೇನೋ ಕೊಟ್ಟರೆ, ಒಂದು ಇಮೇಜ್ ಕೊಟ್ಟರೆ ಸಾಕು, ಇಡೀ ಸಿನಿಮಾ ನಾವು ಕ್ರಿಯೇಟ್ ಮಾಡ್ಬೋದು. ನೋಡಿ, ಈಗ ಒಂದು ಸಿನಿಮಾಗೆ 60, 70, 80, 100, 120 ದಿನ ಕಾಲ್ ಶೀಟ್ ಬೇಕಾಗುತ್ತೆ ಒಬ್ಬಿರೋದು. ಈಗ ನೀವು ಒಂದೇ ಇಮೇಜಲ್ಲಿ ಇಡೀ ಸಿನಿಮಾ ಮಾಡಿಬಿಡ್ತೀರಾ. ಸೊ ಅದು ಹೆಂಗೆ ಇರುತ್ತೆ ಅನ್ನೋಂಥದ್ದು ಅದು ಹೇಳ್ತೀನಿ. ಈಗ ನೋಡಿ, ಇವಾಗ ನಂದು ಇದು ದೊಡ್ಡ ಸಿನಿಮಾಗಳು ಬಿಟ್ಬಿಡಿ. ಇವಾಗ ಕಾಂತಾರ ಆಗಲಿ, KGF ಆಗಲಿ, ಇದೆಲ್ಲ ಬಿಟ್ಬಿಡಿ. ಯಾಕಂದ್ರೆ ದೊಡ್ಡ ಸ್ಕೇಲ್ ಸಿನಿಮಾ, ಅದೇನೋ ಅದ್ರೊಂದು ಡ್ರೀಮ್ ಇರುತ್ತೆ ದೊಡ್ಡದಾಗಿ ತೋರಿಸ್ಬೇಕು ಅಂತ. ಓಕೆ, ಒಂದು ನಾರ್ಮಲ್ ಸಿನಿಮಾ 100 ಡೇಸ್ ಶೂಟಿಂಗು, 150 ದಿನ ಶೂಟಿಂಗ್, 200 ದಿನ ಶೂಟಿಂಗು. ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ದುಡ್ಡು ವೇಸ್ಟು ಎಲ್ಲ ಮಾಡ್ತಾಯಿಲ್ವಾ? ಇವಾಗ ನನಗೆ ಇದು 1 ಇಯರ್ ಆಗಿದೆ. ನಾನು ಪ್ಲ್ಯಾನಿಂಗ್ ಮಾಡೋದು 6 ಮಂತ್ಸು. ಅಂದರೆ ನಾನು ವರ್ಕ್ಶಾಪ್ ತೊಗೊಂಡಿದ್ದು, ನಾನು ಕಲ್ತಿದ್ದು ಇದೆಲ್ಲ 6 ಮಂತ್ಸು. ಇನ್ನೊಂದು 6 ಮಂತ್ ನನ್ನ ಪ್ರೊಡಕ್ಷನು. ಈಗ ನನಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂದರೆ ವಿತಿನ್ ಎ ಮಂತ್ ನಾನು ಕಂಪ್ಲೀಟ್ ಮಾಡ್ಬೋದು, ಆ ಕೆಪಾಸಿಟಿ ಇದೆ ಈಗ. ಅಂದರೆ ಅಷ್ಟು ಕಲ್ತಿದ್ದೀನಿ. ಸೊ ಈಸಿ ಆಗತ್ತೆ ನನಗೆ. ಆಯಿತಾ? ಅದೇ ಇನ್ನು ಮುಂದೆ ಈ ಪ್ರೊಸೀಜರ್ ಇನ್ನು ಮುಂದೆ ಮುಂದುವರಿಯುತ್ತೆ. ಈಗ ನೀವು ಯಾವಾಗ ಕಲ್ತ್ರಿ ಸಿನಿಮಾ ಮಾಡೋಂಥ ಪ್ಲ್ಯಾನು? ಎಷ್ಟು ದಿನ ಟೈಮ್ ತೊಗೊಂಡಿದ್ರಿ? ಏನು ಚಾಲೆಂಜ್ ಇತ್ತು ಅಲ್ಲಿ ಬಳಸಿರೋಂತಹ ಟೆಕ್ನಿಕಲ್ಲಿ ಆಸ್ಪೆಕ್ಟ್ಸ್ ಬಗ್ಗೆ ಹೇಳುವಂಥದ್ದಾದ್ರೆ? ಏನಂದರೆ ಸಿನಿಮಾ ಮಾಡಬೇಕು ಅಂದರೆ 4-5 ಪ್ರೊಸೀಜರ್ ಹೋಗುತ್ತೆ. ಆ 4-5 ಪ್ರೊಸೀಜರ್ನು ಫಸ್ಟು ಟ್ರೈ ಮಾಡಿದೆ. ಫಸ್ಟು ಇಮೇಜ್ ಮೂಲಕ ಹೋದೆ, ಆಮೇಲೆ ಪ್ರಾಂಪ್ಟ್ಸ್ ಮೂಲಕ ಹೋದೆ. ನಾವು ಏನೇ ಆಗಲಿ ನಾವು ಪ್ರಾಂಪ್ಟ್ ಕೊಡಲೇಬೇಕು. ಪ್ರಾಂಪ್ಟ್ಸ್ ಮೂಲಕ ಹೋದೆ. ಆಮೇಲೆ ಕ್ಯಾಮ್ರಾ ಆ್ಯಂಗಲ್ಸ್ ಅವಾಗ ಇರಲಿಲ್ಲ ಅಷ್ಟು ಅಂತ. ನನಗೆ ಇವಾಗ ಡ್ರೋನ್ ಶಾಟ್ ಬೇಕು, ಅದು ಸಿಗೋಲ್ಲ ನನಗೆ. ಒಂದು ವೈಡ್ ಆ್ಯಂಗಲಿಂದ ಕ್ಲೋಸಪ್ಗೆ ಹೋಗ್ಬೇಕು, ಅದು ಸಿಗೋದಿಲ್ಲ. ಬಟ್ ನಾವು ಮಾಡ್ತಾ ಏನಾಯಿತು, 4-5 ವರ್ಷದ ಸಿನಿಮಾ ಚೇಂಜ್ ಆಗೋಯಿತು. ನನಗೆಲ್ಲ ಒಂದೊಂದೇ ಅಪ್ಡೇಟ್ ಆಗ್ತಾ ಬಂತು ಸಾಫ್ಟ್ವೇರಲ್ಲಿ. ಸೊ ಅದನ್ನೆಲ್ಲ ಈಸಿಯಾಗಿ ಬಳಸ್ಕೊಂಡೆ. ಅದೇ ಒಂದು ಕನ್ಸಿಸ್ಟೆನ್ಸಿ ಅಂತ, ಕ್ಯಾರೆಕ್ಟರ್ ಕನ್ಸಿಸ್ಟೆನ್ಸಿ. ಇವಾಗ ಎಕ್ಸಾಂಪಲ್ ನೀವೇ ಇರೋ ಇಡೀ ಸಿನಿಮಾ ನಾನು ನಿಮ್ಮನ್ನೇ ಹೀರೋಗಿ ತೋರಿಸ್ಬೇಕು ಅದೊಂದೇ ದೊಡ್ಡ ಕಷ್ಟ. ಬಟ್ ಒಂದು ಲೆವೆಲ್ವರೆಗೂ ನಾವು ಟ್ರೈ ಮಾಡಿದ್ದೀವಿ. ಅಲ್ಲಲ್ಲಿ ಚೇಂಜ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಅದು ಮಿಸ್ಟೇಕ್ಸ್. ಇವಾಗ ಸಣ್ಣ ಒಂದಿಷ್ಟು ವೇರಿಯೇಷನ್ಸ್ ಇರುತ್ತೆ ಸದ್ಯಕ್ಕೆ. ಅದೇ ಡಬ್ಬಿಂಗ್ ಮಾಡುವಂಥದ್ದು, ಕೊರಿಯೋಗ್ರಾಫ್ ಮಾಡುವಂಥದ್ದು, ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಂಥದ್ದು, ಆ ಚಾಲೆಂಜಸ್ ಹೆಂಗಿತ್ತು? ಅದು ಆ್ಯಕ್ಚುಲಿ ನಾವು ಮಾಡಿದ್ದು ಟೈಮಲ್ಲಿ ತುಂಬ ಕಷ್ಟ. ಎಸ್ಪೆಷಲಿ ಲಿಪ್ಸಿಂಕ್ ಇದೆಯಲ್ವಾ, ಲಿಪ್ಸಿಂಕು ಆಗೋಗುತ್ತೆ ಹಂಗೋ. ಬಟ್ ಈ ಡಬ್ಬಿಂಗ್ ಪ್ರೊಸೀಜರು ತುಂಬ ಕಷ್ಟ ಅದು. ಯಾಕಂದರೆ ನಮ್ಮದು ನೇಟಿವ್ ಕನ್ನಡ ಲ್ಯಾಂಗ್ವೇಜು. ನಾವು ಕನ್ನಡ ಲ್ಯಾಂಗ್ವೇಜ್ನ ತುಂಬ ನೀಟಾಗಿ ಕೊಡೋದಕ್ಕೆ ಅದಾಗಲ್ಲ, ಅದ್ರ ಕೈಯಲ್ಲಿ ಆಗಲ್ಲ. ಈಗಲೂ ಆಗುತ್ತೆ, ಬಟ್ ತುಂಬ ಕಷ್ಟಪಡ್ಬೇಕು ಅದಕ್ಕೆ. ಆ್ಯಕ್ಚುಲಿ ಹಿಂದಿ ಬಂದ್ಬಿಡುತ್ತೆ ನಿಮಗೆ, ಹಿಂದಿ. ಆಯಿತಾ? ನೋಡಿ, ಅದರಲ್ಲೂ ಇದು ಸಾಫ್ಟ್ವೇರ್ ತೊಗೊಂಡ್ರೆ ಡಬ್ಬಿಂಗ್ದು ಹಿಂದಿ ಇದೆ, ಅದರಲ್ಲಿ ತಮಿಳು ಇದೆ, ತೆಲುಗು ಇದೆ, ಕನ್ನಡ ಏನಕ್ಕಿಲ್ಲ? ಅಂದರೆ ನಾವು ಬರೀ ದುಡ್ಡು ಮಾಡೋದು ಒಂದೇ ಅಲ್ಲ, ನಮ್ಮ ಕನ್ನಡನ ಒಂದು ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಆ ಸಾಫ್ಟ್ವೇರ್ಸೆಲ್ಲ ಇನ್ಕ್ಲೂಡ್ ಮಾಡೋದಕ್ಕೆ ನನಗಂತೂ ಗೊತ್ತಿಲ್ಲ. ಆ ಸಾಫ್ಟ್ವೇರ್ ಕಂಪ್ನಿ ಓನರ್ ಯಾರು ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾಲೆಜ್ ಇರೋಂಥದ್ದು ಹೋಗ್ಬಿಟ್ಟು ಅದು ಮಾಡಿಸ್ಬೇಕು ಅಷ್ಟೇ.